ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ವಿನೋಬ್ ನಗರದ 3ನೇ ಮೇನ್ 12ನೇ ಕ್ಲಾಸ್ನಲ್ಲಿದ್ದೀನಿ. ಬ್ರೋ, ನಿಮ್ಮ ಗ್ರೂಪ್ ಹೆಸರು? ನಮ್ಮದು ಅಶೋಮೇಧ ಫ್ರೆಂಡ್ಸ್ ಗ್ರೂಪು. ನಾವು 2010ರಿಂದ ಸ್ಟಾರ್ಟ್ ಮಾಡಿದ್ದು. 2010ರಿಂದ ಸ್ಟಾರ್ಟ್ ಮಾಡಿದಾಗ ಬರೀ 5 ಜನ ಇದ್ದರು. ಇವಾಗ 40ರಿಂದ 50 ಜನ ಇದ್ದೀವಿ. ನಾವು ಯಾವಾಗಲೂ 7 ದಿವಸನೇ ಇಡೋದು, 5ನೇ ದಿವಸಕ್ಕೆ ಊಟ ಇರುತ್ತೆ. ಮತ್ತು ಹೋದ ಸಲ ನಾವು ಆಕಾಶ್ ಡಿಜೆ ತರಿಸಿದ್ವಿ. ಈ ಸಲ ಮಂಜುಳಾ ಸೌಂಡ್ಸ್ ಬ್ಯಾಡಗಿಯಿಂದ ತರ್ಸಕತ್ತೀವಿ. ಈ ಸಲ ತುಂಬ ಜೋರಾಗಿದೆ. ಊಟನೂ ಇವತ್ತು ಚೆನ್ನಾಗಾಯಿತು. ಭಾಳ ಜನ ಬಂದಿದ್ರು, 2000 ಜನ ಸೇರಿದ್ರು. ಹೀಗೆ ಇನ್ನೂ ನೆಕ್ಸ್ಟ್ ವರ್ಷ ಜೋರ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ಅಧ್ಯಕ್ಷರು ಲಾಸ್ಟಿಗೆ ನಿಂತಾರೆ. ಇವರು ಅಧ್ಯಕ್ಷರು. ಯಾರು ಅಧ್ಯಕ್ಷರು? ಖಜಾಂಚಿ. ಇವ್ರನ್ನ ಅಧ್ಯಕ್ಷರು? ಉಪಾಧ್ಯಕ್ಷರು. ಇವ್ರು ಖಜಾಂಚಿ. ಹೇಳಿ. ಹಾಂ, ನಮ್ಮ ಹಳೆ ಮಾಜಿ ಅಧ್ಯಕ್ಷರು ದ್ಯಾಮೇಶ್ ಅಂತ ಅದಾರ, ಅವ್ರಿಲ್ಲ ಇವಾಗ. ಇದು ನಮ್ಮ ಟೀಮ್. ಇನ್ನೂ ಭಾಳ ಜನ ಇದ್ದಾರೆ. ನಮ್ಮದು ಟೀಮ್ದು ವಿಶೇಷತೆ ಏನಂದರೆ, ಯಾವಾಗಲೂ ನಾವು ಪರಿಸರ ಪ್ರೇಮಿ ಗಣಪತಿನ ತರೋದು. ಮಣ್ಣಿಂದ POP ಅವನ್ನೆಲ್ಲ ಯಾವಾಗಲೂ ಇಡಲ್ಲ. ಪ್ರತಿ ವರ್ಷ ಒಂದೊಂದು ಥರದ ಡಿಫ್ರೆಂಟ್ ಗಣಪತಿ ಇಟ್ಟಿದ್ದೀವಿ. ಹೋದ್ಸಲಿ ನವಿಲಿಂದ ಇಟ್ಟಿದ್ವಿ, ಈ ಸಲ ರಾಜನ್ ಟೈಪಿಂದ ಇಟ್ಟಿದ್ದೀವಿ. ಹೀಗೆ ಇವತ್ತು ಒಂದು 2000 ಜನ, ಸುಮಾರು ಒಂದು 2000 ಜನಕ್ಕೆ ಅನ್ನ ಸಂತರ್ಪಣೆ ಇತ್ತು. ನಾಳೆ ಇಲ್ಲೇ ಸ್ಥಳೀಯ ಚಿಕ್ಕ ಮಕ್ಕಳಿಗೆಲ್ಲ ಆಟ ಆಡ್ಸೋ ಕಾಂಪಿಟೇಷನ್ಗಳಿದ್ದಾವೆ. ಹೀಗೆ ವರ್ಷ ಒಂದೊಂದು ಪ್ರೋಗ್ರಾಮ್ ಮಾಡ್ಕೊತಾ ಇರ್ತೀವಿ. ಏನೇನು ಮಾಡಿಸಿದ್ರಿ ಇವತ್ತು ಅಡುಗೆಗೆ? ನಾವಿವತ್ತು ಅನ್ನ ಸಂತರ್ಪಣೆಗೆ ಪ್ರಸಾದಕ್ಕೆ ಶಾವಿಗೆ ಪಾಯಸ, ಅನ್ನ ಸಾಂಬಾರು, ಪಲಾವು ಮತ್ತು ಪಲ್ಯ ಎಲ್ಲ ಮಾಡಿಸಿದ್ವಿ. ಆಮೇಲೆ ಈಗ ಸಂಜೆ ಮೇಲೆ ಎಲ್ಲ ಅನಾಥಾಶ್ರಮಕ್ಕೆ ಮಕ್ಕಳಿಗೆ ಊಟ ಕೊಡೋ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಹೀಗೆ ಪ್ರತಿ ವರ್ಷ ಏನಾದರೂ ಒಂದು ಮಾಡ್ತಾ ಇರ್ತೀವಿ ವಿಶೇಷ. ಮತ್ತು ನಿನ್ನೆ ರಕ್ತದಾನ ಶಿಬಿರ ಇತ್ತು. 20ರಿಂದ 30 ಜನ ಬ್ಲಡ್ ಕೊಟ್ಟರು. ಮತ್ತು ನಾಳೆ ವಿಸರ್ಜನೆಗೆ ಮಂಜುಳಾ ಬ್ಯಾಡಗಿಯಿಂದ ಮಂಜುಳಾ ಸೌಂಡ್ಸ್ ಅಂತ ತರಿಸ್ತಾ ಇದ್ದೀವಿ. ನಾಳೆ ಮಾಡೋದು ಅಥವಾ 7 ದಿನಕ್ಕೆ? ನಾಡಿದ್ದು 7 ದಿವಸಕ್ಕೆ. ಯಾವ ತರಿಸ್ತಿರೋದು ಡಿಜೆನ? ಬ್ಯಾಡಗಿ ಮಂಜುಳಾ ಅಡುಗೆ ಅಂತ. ಅದೇ ವಿಶೇಷತೆ ಐತಿ ಈ ಸಲ. ತುಂಬ ವಿಜೃಂಭಣೆಯಿಂದ ಕಳಿಸ್ಬೇಕಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸುಮಾರು ಒಂದು 300 ಜನ ಸೇರ್ತಾರೆ. ಇದು ನಮ್ಮ ಟೀಮಿನ ವಿಶೇಷತೆ. ಇವರು ನಮ್ಮ ಅಡ್ರೆಸ್ ಬಂದುಬಿಟ್ಟು ವಿನೋಬ್ ನಗರ 3rd ಮೇನ್ 12th ಕ್ರಾಸ್ ದಾವಣಗೆರೆ. ಈಗ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ಈ ವರ್ಷದ ಅಧ್ಯಕ್ಷರು ಇವರು. ನಮಸ್ತೆ, ನನ್ನ ಹೆಸರು ಅಭಿಷೇಕ್ ಅಂತ. ವಿನೋಬ್ ನಗರ 3ನೇ ಮೇನ್ 12ನೇ ಕ್ಲಾಸ್ ದಾವಣಗೆರೆ. ನಾವು ಹೆಚ್ಚು ಕಮ್ಮಿ ಒಂದು 14 ವರ್ಷ ಆಯಿತು ಗಣಪತಿ ಹಿಡ್ಕೊಂಬಂದು. ಎಲ್ಲರ ಹತ್ರನೂ ಚೆನ್ನಾಗಿದ್ದೀವಿ. ಆಲ್ಮೋಸ್ಟ್ ಹೊಂದಾಣಿಕೆಯಿಂದ ಇದ್ದೀವಿ. ಜಗಳನೂ ಬರೋದಿಲ್ಲ. ಗಣಪತಿ ಮಾತ್ರ ಎಲ್ಲ ವಿಸರ್ಜನೆಯಿಂದ ತರೋದ್ರಿಂದ ಹಿಡಿದು ವಿಸರ್ಜನೆ ತನಕ ಹೊಂದಾಣಿಕೆಯಿಂದಲೇ ಮಾಡ್ಕೊತ ಹೋಗ್ತೀವಿ. ಅದು ಬಿಟ್ಟು ಇನ್ನೊಬ್ರು ಹಂಗೆ ಹೇಳಿದ್ರೆ ಇನ್ನೊಬ್ರು ಹಿಂಗೆ ಹೇಳಿದ್ರೆ ಏನೂ ಇಲ್ಲ. ನಮ್ಮ ಹತ್ರ ಎಲ್ಲ ಚೆನ್ನಾಗುತ್ತೆ. ಅನ್ನ ಸಂತರ್ಪಣೆ ಇತ್ತು. 1,500ರಿಂದ 2,000 ಜನ ಅನ್ನ ಸಂತರ್ಪಣೆ ಸ್ವೀಕರಿಸಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ಅಂದಿದ್ದಾರೆ, ಅದರಲ್ಲೂ ಕೊರತೆ ಆಗಿಲ್ಲ. ಅದು ಬಿಟ್ಟು ಎಲ್ಲ ಚೆನ್ನಾಗಿದೆ. ಈಗ ನಮ್ಮ ಉಪಾಧ್ಯಕ್ಷರು ಮಾತಾಡ್ತಾರೆ. ಇದು ನಮ್ಮದು 14ನೇ ವರ್ಷ ಗಣಪತಿ. ನಮ್ಮದು ಈ 7ನೇ ದಿವಸಕ್ಕೆ ಗಣಪತಿ ವಿಸರ್ಜನೆ ಇರುತ್ತದೆ. ನಾವು ಬ್ಯಾಡಗಿ ಮಂಜುಳಾ ಸೌಂಡ್ಸ್ ತರಿಸ್ತಾ ಇದ್ದೀವಿ. ಭಾಳ ವಿಜೃಂಭಣೆಯಿಂದ ನಮ್ಮ ಬೀದಿಯಲ್ಲಿ ಗಣಪತಿನ ನಾವು ವಿಸರ್ಜನೆಗೆ ತಗೊಂಡು ಹೋಗ್ತೀವಿ. ನಾಳೆ 6ನೇ ದಿವಸಕ್ಕೆ ಸ್ಪೋರ್ಟ್ಸ್ ಆಡಿಸ್ತಾ ಇದ್ದೀವಿ ಸಣ್ಣ ಮಕ್ಕಳಿಗೆ. ಎಲ್ಲ ಪ್ರೈಸು ವಿತರಣೆ ಮಾಡ್ತೀವಿ ಎಲ್ಲರಿಗೂ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು. ನಮ್ಮ ರೋಡಿಂದ ಅಂತ ಅಷ್ಟೇ ಅಲ್ಲ, ಯಾರಾದರೂ ಬರ್ಬೋದು. ಮತ್ತು 7ನೇ ದಿವಸಕ್ಕೆ DJ ತರಿಸ್ತೀವಿ. ಎಲ್ಲರೂ ಬರ್ರಿ. ಇಲ್ಲಿ ಎಲ್ಲರೂ ಅಣ್ಣ ತಮ್ಮಂದ್ರ ಥರ ನಾವು ಹಬ್ಬ ಮಾಡ್ತೀವಿ. 7ನೇ ದಿವಸ ತುಂಬ ಗ್ರ್ಯಾಂಡಾಗಿ ವಿಜೃಂಭಣೆಯಿಂದ ವಿಸರ್ಜನೆ ಮಾಡ್ತೀವಿ. ಎಲ್ಲರೂ ಬನ್ನಿ, ಸೇರಿ ಗಣಪತಿ ವಿಸರ್ಜನೆ ಮಾಡ್ತೀವಿ. ಬರಲಿ ಇನ್ನೊಂದು. ಶ್ರೀ ಶ್ರೀ ವಿದ್ಯಾ ಗಣಪತಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಶ್ರೀ ಶ್ರೀ ವಿದ್ಯಾ ಗಣಪತಿಗೆ ಜೈ. ಮಿಸ್ಟರ್ ರಾಕಿ DVG ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡಿ.